ಬೆಳಗಿನ ಶುಭೋದಯ ಸ್ನೇಹಿತರೆ. ಬೆಳಗ್ಗೆ ಬಾಗಿಲು ಸಾರಿಸಿ ಇವಾಗ ಪಕ್ಷಿಗಳಿಗೆ ಖಾರ ಹಾಕ್ತೀನಿ. ತಿಂಗಳಿಗೆ ಒಂದ್ಸರಿ 1 kg ತರ್ತೀನಿ. ನಾವು ಊಟ ಮಾಡೋದ್ರಲ್ಲಿ ಒಂದು ತುತ್ತನ್ನು ಪಕ್ಷಿಗೆ, ಪ್ರಾಣಿಗಳಿಗೆ ಹಾಕಬೇಕು, ಒಳ್ಳೆಯದು. ಪಾಪ ಮೂಕ ಪ್ರಾಣಿಗಳು ಯಾರನ್ನು ಊಟ ಕೇಳ್ತಾರೆ ಅವರು ಅಲ್ವಾ. ನಾವು ಅಷ್ಟು ಮಾಡದೇ ಇದ್ದರೆ ನಾವು ದುಡಿದಿದ್ದು ವೇಸ್ಟು. ಪಕ್ಷಿಗಳಿಗೆ ಆಹಾರ ಹಾಕಿ ಇವಾಗ ಹೂವು ಎತ್ತುತ್ತಾ ಇದ್ದೀನಿ ಪೂಜೆಗೆ ಅಂತಂತ. ಹಸುಗಳು ಸಿಕ್ಕಿದ್ರು ದಾರಿಲಿ ಅಂಗಡಿಗೆ ಹೋಗ್ಬೇಕಾದ್ರೆ ಹಸುಗಳು ಸಿಕ್ಕಿದ್ರೆ ಹಸುಗಳಿಗೂ ಬಾಳೆಹಣ್ಣು ಇಟ್ಕೊಂಡಿರ್ತೀನಿ ಅಂಗಡಿಲಿ ತಿನ್ನೋಕ್ಕೆ ಅಂತ. ಬಾಳೆಹಣ್ಣು ತಿನ್ನಿಸ್ಬಿಟ್ಟು ನಮಸ್ಕಾರ ಮಾಡಿ ಅಂಗಡಿಗೆ ಹೋಗ್ತೀನಿ. ನೀವು ಎಲ್ಲಾದರೂ ಹಸುಗಳು ಸಿಕ್ಕಿರೆ ಆಹಾರ ಕೊಟ್ಟು ಅವಕ್ಕೆ ನಮಸ್ಕಾರ ಮಾಡಿರಿ, ತುಂಬ ಒಳ್ಳೆಯದು ಬಸವಣ್ಣವ್ರದ್ದು. ಹೂವು ನೋಡಿರಿ, ಮಳೆ ಇಲ್ಲ ಈ ವರ್ಷ. ಎಷ್ಟೊಂದು ಹೂವು ದಪ್ಪಾಗಿಬಿಡವು. ಈ ಸರಿ ಎಲ್ಲ ಚಿಕ್ಕಗೆ ಬಿಟ್ಟಿದೆ. ಈಗ ಮಳೆ ಹನಿ ಬಿದ್ದಂಗೆ ಆಗಲ್ಲ. ತಾಯಿಗೆ ಎದೆ ಹಾಲು ಎಷ್ಟು ಶ್ರೇಷ್ಠನೋ ಹಾಗೆ ಗಿಡಗಳಿಗೂ ಮಳೆ ಹನಿನೇ ಶ್ರೇಷ್ಠ. ನೋಡಿ, ತುಂಬ ಚಿಕ್ಕದಾಗಳಿದ್ದಾವೆ. ನಮ್ಮನೆ ನೆಂಟರು ಬಂದಿದ್ದಾರೆ. ಇವಾಗ ಅವ್ರಿಗೇನಾರು ಸ್ವೀಟ್ ಮಾಡಬೇಕು. ಅವ್ರಿಗೆ ಸ್ವೀಟ್ ಮಾಡಿ ಸ್ನಾನ ಪೂಜೆ ಎಲ್ಲ ಮಾಡಿಬಿಟ್ಟು ಸ್ವೀಟ್ ಮಾಡಿ, ಅವರಿನ್ನೂ ಎದ್ದಿಲ್ಲ. ತೋಟಕ್ಕೆ ಕೂಲರ್ ಹೋಗಿದ್ದಾರೆ. ಅವ್ರಿಗೊಂದು ಸ್ವಲ್ಪ ಒಬ್ಬ ಹೋಗಿದ್ದಾನೆ. ಅವ್ರಿಗೆ ಊಟಕ್ಕೆ ಕೊಡಬೇಕು. ನಾನು ಬೆಳಗ್ಗೆ ಹೊತ್ತು ಬಿಸಿನೀರು ಕುಡಿತೀನಿ, 1 ಲೋಟನ. ಟೀ ಕುಡಿಯೋಲ್ಲ ಸ್ನೇಹಿತರೆ, ನಾನು ಹಾಲೇ ಕುಡಿಯೋದು. ಬಾದಾಮ್ ಹಾಲು ಕುಡಿತಾ ಇದ್ದೆ. ಇವತ್ತೊಂದು ಸ್ವಲ್ಪ ಮಳೆ ಹನಿ ಬಂತಲ್ಲ, ಅದಕ್ಕೊಂದು ಅರ್ಧ ಕಪ್ಪು ಟೀ ಮಾಡ್ತಾಯಿದ್ದೀನಿ, ಟೀ ಕುಡಿತಾಯಿದ್ದೀನಿ. ನೀವೇನು ಕುಡಿತೀರಾ ತಿಳಿಸಿ. ರಾತ್ರಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಬೆಳಗ್ಗೆ ಟೈಮೇ ಆಗೋದಿಲ್ಲ, ಅಂಗಡಿಗೆ ಹೋಗ್ತೀನಲ್ಲ, ಹಂಗಾಗಿ ಟೈಮ್ ಆಗೋಲ್ಲ. ಇದು ಅನ್ನಪೂರ್ಣೇಶ್ವರಿ ವಿಗ್ರಹ. ಇದು ಅಡುಗೆ ಮನೆಯಲ್ಲಿ ಇಡ್ರಿ, ತುಂಬ ಒಳ್ಳೆಯದು. ಇದಕ್ಕೆ ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು ಅನ್ನಪೂರ್ಣೇಶ್ವರಿದು ವಿಗ್ರಹ. ಇದು ಅಕ್ಕಿ ಹಾಕಿ ಮಂಗಳವಾರ ಶುಕ್ರವಾರ ಅಕ್ಕಿ ಚೇಂಜ್ ಮಾಡಿ ಅದನ್ನು ಪ್ರಸಾದ ರೂಪದಲ್ಲಿ ಅನ್ನ ಮಾಡ್ತಿರಲ್ಲ ಅದರಲ್ಲಿ ಹಾಕ್ಬಿಡ್ರಿ. ಮನೆಯವರೆಲ್ಲರೂ ಪ್ರಸಾದ ಊಟ ಮಾಡ್ತಾರೆ. ಒಂದು ಕಂಚು ಇದರಲ್ಲಿ ದಿನ ಒಂದು ಕಂಚು ಬಿಸಿನೀರು ಕುಡಿದು ಬಿಡ್ತೀನಿ ನಾನು. ಬಿಸಿನೀರು ಕುಡಿದ್ರೆ ಆಕ್ಟಿವ್ ಆಗಿಬಿಡ್ತೀರ ನೀವು.